ಚಾಮರಾಜನಗರದಲ್ಲಿ ಭೂಮಿ ಕೇಳಿದ ವಿಚಾರ ಪ್ರಮೋದಾದೇವಿಯವರ ಪತ್ರದಿಂದ ಸಿದ್ದಯ್ಯನಪುರ ಜನರಿಗೆ ಆತಂಕ ಶುರುವಾಗಿತ್ತು. ರಾಜರಿಗೆ ಸೇರಿದ ಆಸ್ತಿಯನ್ನ ತಮ್ಮ ಹೆಸರಿಗೆ ಮಾಡಿಕೊಡಲು ಪತ್ರವನ್ನ ಬರೆದಿದ್ರು ಪ್ರಮೋದಾದೇವಿ ಒಡೆಯರವರು. ಈ ಪತ್ರದಿಂದ ಆತಂಕಕ್ಕೀಡಾಗಿದ್ರು ಗ್ರಾಮಸ್ಥರು. ಇದೀಗ ಗ್ರಾಮಸ್ಥರು ಯಾವುದೇ ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಪ್ರಮೋದಾದೇವಿ ಒಡೆಯರವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಅರಮನೆ ಹೆಸರಿಗೆ ಜಮೀನು ಬಂದರೂ ಆತಂಕ ಪಡಬೇಕಿಲ್ಲ, ನಮ್ಮ ಜಮೀನಿದ್ರೂ ಕೂಡ ಗ್ರಾಮಸ್ಥರಿಗೆ ಬಿಟ್ಟುಕೊಡಲು ವ್ಯವಸ್ಥೆಯನ್ನ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಪ್ರಮೋದಾದೇವಿ ಒಡೆಯರವರು ಹೇಳಿದ್ದಾರೆ. ದಾಖಲೆ ಇಲ್ಲದಿದ್ರೂ ಪರವಾಗಿಲ್ಲ, ಆತಂಕ ಪಡಬೇಡಿ ಅಂತ ರೈತರಿಗೆ ಭರವಸೆ ನೀಡಿದ್ದಾರೆ. ಆದರೆ ಯಾತಕ್ಕೆ ಆ ಥರ ಗ್ರಾಮಸ್ಥರಿಗೆ ಆತಂಕ ಮೂಡುವಂಥ ಸಂದರ್ಭ ಯಾಕೆ ಸೃಷ್ಟಿಯಾಯಿತು ಅಂತ ನಮಗೆ ಗೊತ್ತಿಲ್ಲ. ಆದರೆ ಮೊದಲನೇ ಈಗಲೂ ಹೇಳ್ತೀನಿ, ಮುಂದಕ್ಕೂ ಹೇಳ್ತೀನಿ, ಅವರು ಆತಂಕ ಪಡೋ ಅವಶ್ಯಕತೆ ಖಂಡಿತ ಇಲ್ಲ. ಏನಾದರೂ ಆಗಲಿ, ವೆದರ್ ಖಾತಾ ಕಮ್ಸ್ ಇನ್ ಆರ್ ನೇಮ್, ಈವನ್ ದೆನ್ ಅವ್ರು ಆತಂಕ ಪಡೋ ಅವಶ್ಯಕತೆ ಇಲ್ಲ ಅನ್ನೋ ಅಷ್ಟು ಆಶ್ವಾಸನೆ ನಾನು ಕೊಡ್ತೀನಿ. ಮತ್ತು ಅವರು ನಾನು DC ಅವ್ರದ್ದು ಇದು ಕೇಳಿದೆ, ಅದೆಲ್ಲ ಅವ್ರು ಏನು ಹೇಳಿದ್ದಾರೆ, ನಮಗೆ ಯಾವ ಆಧಾರನೂ ಕೊಟ್ಟಿಲ್ಲ, ನಮಗೆ ನಮ್ಮದು ಪ್ಯಾಲೇಸ್ ಪ್ರಾಪರ್ಟಿ ಹೇಳೋದಕ್ಕೆ ಯಾವ ದಾಖಲೆನೂ ಕೊಟ್ಟಿಲ್ಲ ಅಂತ. ನೀವು ಇದನ್ನು ಯಾರು ಒಬ್ಬರು ನೋಡಿದ್ರೆ ಇದು ಮಾಡ್ಕೋಬೋದು. ನಾನು 2014ನೇ ಇಸ್ವಿನಲ್ಲೇ ಬರೆದು ಎಲ್ಲ ಡಿಪಾರ್ಟ್ಮೆಂಟಿಂದನೂ ಟೇಕನ್ ಎಕ್ನಾಲಜ್ಮೆಂಟ್. ಯಾರು ಒಬ್ಬರು ನೋಡ್ಕೊಂಡು ಎಲ್ರಿಗೂ ಶೇರ್ ಮಾಡೋದಾದರೆ ದರ್ ಇಸ್ ದ ಎಕ್ನಾಲಜ್ಮೆಂಟ್ ಕಾಪಿ ಇದೆ. ಎಲ್ಲ ಆಫೀಸಸ್ಗೂ ಇನ್ಕ್ಲೂಡಿಂಗ್ ಪ್ರಿನ್ಸಿಪಲ್ ಸೆಕ್ರೆಟರಿ, ರೆವಿನ್ಯೂ, ಚಾಮರಾಜನಗರ DC, ತಹಸೀಲ್ದಾರ್, ಎಲ್ರಿಗೂ ಈಗಲ್ಲ 2014ನೇ ಇಸ್ವಿನಲ್ಲೇ ಕೊಟ್ಟಿದ್ದೀನಿ. ಅದರೊಳಗಡೆ ಕೂಡ ಲಿಸ್ಟ್ ಕೂಡ ಅಟ್ಯಾಚ್ ಆಗಿದೆ. ಅದಾದಮೇಲೆ ಈಗ 2020ನಲ್ಲಿ ಅಷ್ಟರೊಳಗಡೆ ಯಾವುದೋ ಒಂದು ಸರ್ವೆ ನಂಬರ್ ಒಳಗಡೆ ಯಾರೋ ಒಬ್ಬರು ಒಂದು ಕೇಸ್ ಹಾಕಿದ್ರು. ಆ ಕೇಸ್ ಕೂಡ ನಮ್ಮ ಪರವಾಗಿ ಅದರಲ್ಲೂ ಕೂಡ ಒಂದು ಆದೇಶ ಇದೆ, ಅದಕ್ಕೂ ಖಾತೆ ಮಾಡಿ ಕೊಡಬೇಕು ಅಂತ. ಅದರಿಂದ ಆದೇಶ ಏನು ದಾಖಲೆ ಏನು ಕೊಟ್ಟಿಲ್ಲದೆ ನಾವು ಮಾಡಿದ್ದೀವಿ ಅನ್ನೋದು ಅವ್ರಿಗೆ DC ಅವ್ರಿಗೆ ಮಾಹಿತಿ ಇಲ್ಲದೆ ಇರ್ಬೋದು. ಆದರೆ ನಮ್ಮ ಕಡೆಯಿಂದ ಏನೇನು ದಾಖಲಾತಿ ಕೊಡಬೇಕೋ ಅದನ್ನು 2014ರಲ್ಲಿ ಕೊಟ್ಟಿದ್ದೀವಿ. ಮತ್ತೆ ಈಗ ಕೂಡ ಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದರು, ಆದರೂ ಕೊಟ್ಟಿದ್ದೀನಿ. ಮೊನ್ನೆ ಲೆಟ್ರ್ ಬರೆದಾಗಲೂ ಕೂಡ ಕೊಟ್ಟಿದ್ದೀನಿ. ಮತ್ತು ಅವ್ರಿಗೆ ಏನು ಗೊತ್ತಿಲ್ಲ ಅನ್ನೋಕ್ಕಂತೂ ಸಾಧ್ಯ ಇಲ್ಲ. ಯಾಕೆ ನಮ್ಮ ಪ್ರಾಪರ್ಟಿ ಲಿಸ್ಟಲ್ಲಿ ಆವತ್ತಿನ ದಿನದ್ದು ಯಾರು ಚೀಫ್ ಸೆಕ್ರೆಟರಿ ಆಗಿದ್ರು K. ಶ್ರೀನಿವಾಸನ್ ಅಂತ, ಅವ್ರದ್ದು ಸಿಗ್ನೇಚರ್ ಕೂಡ ಇದೆ. ಇದು ನಮ್ಮ ಚಾಮರಾಜನಗರದ ಇದು ಇಲ್ಲಿಂದ ಶುರುವಾಗುತ್ತೆ, ಇಲ್ಲಿಂದ ಇಲ್ಲಿ ಮುಗಿಯುತ್ತೆ. ಇದರೊಳಗಡೆ ಈ ಪ್ರಾಪರ್ಟಿ ಎಲ್ಲ ಇದು ಖಾಸಗಿ ಸ್ವತ್ತು ಅಂತ ಹೇಳಿ ಅವ್ರದ್ದು ಸಿಗ್ನೇಚರ್ ಇದೆ ಇಲ್ಲಿ. ಇದನ್ನು ನೀವು ನೋಡ್ಬೋದು. ನಾವೇನು ಊಹೆ ಮಾಡ್ಕೊಂಡು ಹೇಳ್ತಾ ಇಲ್ಲ. ಇದರಲ್ಲಿ ಅವ್ರದ್ದು ಸಿಗ್ನೇಚರ್ ಇದೆ. ಸೆಕ್ರೆಟರಿ ಟು ದ ಗೌರ್ಮೆಂಟ್ ಮಿನಿಸ್ಟ್ರಿ ಆಫ್ ಸ್ಟೇಟ್ಸ್ ಅವ್ರದ್ದು VP ಮೆನನ್ ಅವ್ರದ್ದು ಸಿಗ್ನೇಚರ್ ಕೂಡ ಇದೆ. ಇದಿಷ್ಟಕ್ಕೂ